ನಮ್ಮ ಜಗದೀಶ್ ಚಂದ್ರ ಬೋಸ್ ಏನು ಹೇಳಿದ್ರು, ಸಸ್ಯಗಳಲ್ಲಿ ಜೀವ ಇದೆ ಅಂತ ಹೇಳೋದನ್ನು ಮಧ್ವಾಚಾರ್ಯ ಅವತ್ತು ಹೇಳ್ತಾರೆ. ಪ್ರತಿಯೊಂದು ಜೀವದಲ್ಲಿ, ಪ್ರತಿಯೊಂದು ವನಸ್ಪತಿಯಲ್ಲಿ, ಗಿಡ ಬಳ್ಳಿಗಳಲ್ಲಿ ಜೀವ ಸಂಚಾರವಿದೆ ಅಂತ. ಇವತ್ತು ಏನು ವಿಜ್ಞಾನ ಹೇಳ್ತಾ ಇದೆಯೋ ಅದನ್ನು ಆಚಾರ್ಯರು ಅವತ್ತು ಹೇಳಿದರು, ಪರಮಾಣುವಿನೊಳಗೂ ಸೂಕ್ಷ್ಮಾಣುಗಳಿದ್ದಾವೆ ಅನ್ನೋ ಮಾತನ್ನು ಹೇಳಿದರು. ಅವ್ರು ಹೇಳ್ತಾರೆ, ಪ್ರತಿಯೊಂದು ಭೌತಿಕ ದ್ರವ್ಯ ಏನಿದೆಯೋ ಅದರ ಸೂಕ್ಷ್ಮಾತಿ ಸೂಕ್ಷ್ಮಗಳು ಪರಮಾಣುಗಳಿದ್ದಾವೆ ಅಂತ. ದಯವಿಟ್ಟು ಗಮನಿಸಬೇಕು. ನಾವು ಅಟಾಮಿಕ್ ಥಿಯರಿ ಅಂತ ಪಾಠ ಮಾಡ್ತೀವಿ ಕಾಲೇಜ್ಗಳಲ್ಲಿ. ಪರಮಾಣು ಅತ್ಯಂತ ಸಣ್ಣದಾದ ಕಣ ಅಂತ ಹೇಳ್ತೀವಿ. ಆಚಾರ್ಯರು ಅವತ್ತು ಹೇಳಿದ್ದಾರೆ 14ನೇ ಶತಮಾನದಲ್ಲಿ, ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುಗಳು ಅವಿಭಾಜ್ಯವಾದ ಅಂತ್ಯ ಅವಯವಗಳಲ್ಲ. ಒಂದೊಂದು ಪರಮಾಣುಗಳಿಗೂ ಅನೇಕಾನೇಕ ಸೂಕ್ಷ್ಮಾಣುಗಳಿದ್ದಾವೆ ಅಂತ. ನಾವು ಆಟಮ್ ಅಂದಾಗ ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್ ಅಂತ ಹೇಳ್ತೀವಿ. ಯಾವೂ ಸತ್ಯ ಅಲ್ಲ ಅಂತ ಗೊತ್ತಾಗಿದೆ. ಒಳಗಡೆ ಕ್ವಾರ್ಕ್ಸ್ ಇದ್ದಾವೆ ಅಂತ, ಮೆಸಾನ್ಸ್, ಪಯಾನ್, ಬೋಸಾನ್ಸ್ ಎಲ್ಲ ಪಾರ್ಟಿಕಲ್ಸ್ ಇದ್ದಾವೆ ಅಂತ ಹೇಳ್ತೀವಿ. ಇವತ್ತು ಏನು ವಿಜ್ಞಾನ ಹೇಳ್ತಾ ಇದೆಯೋ ಅದನ್ನು ಆಚಾರ್ಯರು ಅವತ್ತು ಹೇಳಿದರು, ಪರಮಾಣುವಿನೊಳಗೂ ಸೂಕ್ಷ್ಮಾಣುಗಳಿದ್ದಾವೆ ಅನ್ನೋ ಮಾತನ್ನು ಹೇಳಿದರು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಹೇಳ್ತಾರೆ, ವನಸ್ಪತಿಗಳಲ್ಲಿ, ಗಿಡ ಬಳ್ಳಿಗಳಲ್ಲಿ ಜೀವ ಸಂಚಾರ ಇದೆ. ನಮ್ಮ ಜಗದೀಶ್ ಚಂದ್ರ ಬೋಸ್ ಏನು ಹೇಳಿದ್ರು, ಪ್ರಾಣಿ ಮರಗಳಲ್ಲಿ, ಸಸ್ಯಗಳಲ್ಲಿ ಜೀವ ಇದೆ ಅಂತ ಹೇಳೋದನ್ನು ಮಧ್ವಾಚಾರ್ಯ ಅವತ್ತು ಹೇಳ್ತಾರೆ. ಪ್ರತಿಯೊಂದು ಜೀವದಲ್ಲಿ, ಪ್ರತಿಯೊಂದು ವನಸ್ಪತಿಯಲ್ಲಿ, ಗಿಡ ಬಳ್ಳಿಗಳಲ್ಲಿ ಜೀವ ಸಂಚಾರವಿದೆ ಅಂತ. ಮತ್ತು ಇನ್ನೊಂದು, ಮನುಷ್ಯನ ಕ್ರಿಯೆಗೆ ಅದು ಪ್ರತಿಕ್ರಿಯೆ ತೋರಿಸಬಲ್ಲದು ಅನ್ನೋದನ್ನು ಬರೆದಿದ್ದಾರೆ ಅವರು.